ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ಇಂದಿನ ರೀಡಿಂಗಲ್ಲಿ ನಿಮ್ಮ ಮನಸ್ಸಿನಲ್ಲಿ ಈಗಲೂ ಒಂದು ಪ್ರಶ್ನೆ ಕಾಡ್ತಾ ಇದೆಯಾ? ನಾನು ಇಲ್ಲದೆ ಅವರು ಹೇಗಿದ್ದಾರೆ? ನನ್ನನ್ನು ಮಿಸ್ ಮಾಡ್ತಾ ಇದ್ದಾರಾ? ಅಥವಾ ಮೂವ್ ಆನ್ ಆಗಿದ್ದಾರಾ? ಇದು ಕಂಪ್ಲೀಟ್ ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದಾರೆ? ಸೊ ರಿಲೇಶನ್‌ಶಿಪ್ಪಲ್ಲಿ ಬ್ರೇಕೇಜ್ ಆಗಿದೆ ಅವರಿಗಾಗಿ ರೀಡಿಂಗ್ ಆಗಿರುತ್ತೆ. ಇಂದಿನ ಟ್ಯಾರೋ ರೀಡಿಂಗ್‌ನಲ್ಲಿ ಅವರು ಈ ಕ್ಷಣ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ? ಅವರ ಸೀಕ್ರೆಟ್ ಫೀಲಿಂಗ್ಸ್ ಮತ್ತೆ ಅವರ ಹೃದಯದಲ್ಲಿ ನಿಮ್ಮ ಸ್ಥಾನ ಇನ್ನೂ ಇದೆಯಾ? ಅನ್ನೋದನ್ನ ಈ ಕಾರ್ಡ್ಸ್ ಮೂಲಕ ನಾವು ನೋಡೋಣ. ಈ ರೀಡಿಂಗ್‌ನಲ್ಲಿ ಅವರು ಪಡ್ತಿರುವ ಎಮೋಷನಲ್ ಎನರ್ಜಿ ಇರ್ಬೋದು, ರಿಗ್ರೆಟ್ಸ್‌ನ ಇರ್ಬೋದು, ಇಲ್ಲ ತುಂಬಾನೇ ನಿಮ್ಮನ್ನ ಕಾಯಿಸ್ತಾ ಇರ್ಬೋದು, ಲಾಂಗಿಂಗ್ ಇರ್ಬೋದು, ಅಥವಾ ಕಮ್ಯುನಿಕೇಷನ್ ಡಿಸೈರ್ ಇದೆಯಾ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬಹುಶಃ ಯೂನಿವರ್ಸ್ ನಿಮಗೆ ಬೇಕಾದ ಮೆಸೇಜ್ ಇದೇ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಇದ್ರ ಜೊತೆ ಸೊ ಅವರು ಬರೋದಾದ್ರೆ ಎಷ್ಟು ದಿನದಲ್ಲಿ, ಎಷ್ಟು ವಾರದಲ್ಲಿ, ಎಷ್ಟು ತಿಂಗಳಲ್ಲಿ ಒಳಗೆ ಬರ್ತಾರೆ ಅಂತ ಎನರ್ಜೀಸ್ ಕೂಡ ನಾವು ಚೆಕ್ ಮಾಡೋಣ. ಸೊ ನೀವು ಇವಾಗ ಕಾಮ್ ಆಗಿ ಕುತ್ಕೊಂಡು ನಿಮ್ಮ ಪಾರ್ಟ್ನರ್ ಯಾರಿದಾರೋ ಅವರ ಹೆಸರನ್ನು ಹೇಳ್ಕೊಂಡು, ಸೊ 3 ಬಾರಿ ಖುಷಿ ಖುಷಿಯಾಗಿ ನಿಮ್ಮ ಹೆಸರು ಜೊತೆ ಸೇರಿಸ್ಕೊಂಡು ಅವರ ಹೆಸರನ್ನು ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ 8 ಆಫ್ ವಾಂಡ್ಸ್ ಬಂದಿದೆ. ಅಂಡ್ ಸೆಕೆಂಡ್ ಕಾರ್ಡ್ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. And third card king of cups, empress ಕಾರ್ಡ್ ಬಂದಿದೆ. ಅಂಡ್ ಔಟ್ಕಮ್ ಗಾಗಿ ಫೈನಲಿ ಒನ್ ಕಾರ್ಡ್ ಏನ್ ಬಂದಿದೆ ನೋಡೋಣ. ಟವರ್ ಕಾರ್ಡ್ ಬಂದಿದೆ. ಸೊ ಔಟ್ಕಮ್ ಕಾರ್ಡ್ ನಿಮ್ಮಿಬ್ಬರ ಮಧ್ಯೆ ಸೊ ಏನಿದೆ ಅಂತ ನೋಡೋಣ. ಸೊ ನೀವು ಆರಾಮಾಗಿ ಕೂತ್ಕೊಂಡು ಕಾಮ್ ಆಗಿ ಪೀಸ್ಫುಲ್ ಆಗಿ ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾವು ಇಲ್ಲಿ ಮೊದಲನೇ ಕಾರ್ಡ್ ನೋಡ್ತಾ ಇದ್ರೆ 8 ಆಫ್ ವಾಂಡ್ಸ್ ಬಂದಿದೆ. ಸೊ 8 ಆಫ್ ವಾಂಡ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ಈ ಕಾರ್ಡ್ ತುಂಬಾ ಫಾಸ್ಟ್ ಎನರ್ಜಿ ಇರುವ ಕಾರ್ಡ್ ಆಗಿರುತ್ತೆ. ಸೊ ಇದರ ಅರ್ಥ ಮೆಸೇಜ್ ಬರ್ಬೋದು, ಕಾಲ್ ಬರ್ಬೋದು, ಸಡನ್ಲಿ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ಬೋದು, ಲಾಂಗ್ ಟೈಮ್ ಸೈಲೆನ್ಸ್ ಇದ್ರೂ ಕೂಡ ಮೂವ್ಮೆಂಟ್ ಶುರು ಆಗ್ಬೋದು. ಇನ್ ಕೇಸ್ ನಿಮ್ಮ ಕಮ್ಯುನಿಕೇಶನ್ ನಿಮ್ಮಿಬ್ಬರ ಕನೆಕ್ಷನ್ ಅಲ್ಲಿ 6 ಮಂತ್ಸ್ ಮೇಲೆ ಇದ್ರೂ ಕೂಡ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಬರ್ತಾ ಇದೆ. ಈ ಕಾರ್ಡ್ ಬಂದಾಗ ಯೂನಿವರ್ಸ್ ಹೇಳೋದು ಒಂದೇ, ಥಿಂಗ್ಸ್ ಈಗ ಮೂವ್ ಆಗಲು ಆಗಿದೆ. ಸೊ ಟೈಮಿಂಗ್ ಬಗ್ಗೆ ಹಲವಾರು ಈ ಕಾರ್ಡನ್ನು ನೀವು ಕೇಳ್ತೀರಾ. ಸೊ ಈ ಕಾರ್ಡ್ ಬಂದ್ರೆ ಎಷ್ಟು ವಾರ ಆಗ್ಬೋದು, ಎಷ್ಟು ತಿಂಗಳಾಗ್ಬೋದು ಅಂತ. 8 ಡೇಸ್ ಆಗ್ಬೋದು, ಇಲ್ಲ 8 ವೀಕ್ಸ್ ಆಗ್ಬೋದು, ಇಲ್ಲ ಅಥವಾ 8 ನಂಬರ್ ಜೊತೆ ಸಿಂಬಾಲಿಕ್ ಆಗಿ ರಿಲೇಟ್ ಮಾಡುತ್ತಾರೆ. ಸೊ ಅದಕ್ಕೆ ನಾನು ಎಲ್ಲಾದ್ರೂ ನಿಮ್ಗೆ ಅವರು ಸಿಗ್ಬೇಕು ಅಂತ ಇದ್ರೆ 8 ಇಂದ ನೀವು ಏನಾದ್ರೂ ಟ್ರೈ ಮಾಡಿದ್ರೆ ಖಂಡಿತ ಆಗುತ್ತೆ. ಆದ್ರೆ ಇದು ಎಕ್ಸಾಕ್ಟ್ ಪ್ರಿಡಿಕ್ಷನ್ ಅಲ್ಲ. ಸೊ ನಿಮ್ಮ ನಂಬಿಕೆ ಇದ್ರೆ ಮಾತ್ರ ಟ್ರೈ ಮಾಡಿ. ಬಿಕಾಸ್ 8 ಆಫ್ ವಾಂಡ್ಸ್ ಬಂದಾಗ ಮೆಸೇಜ್, ಕಾಲ್ ಖಂಡಿತ ಬರುತ್ತೆ. ಸೊ ಅದು ನನ್ನ ಬಿಲೀಫ್ ಆಗಿರುತ್ತೆ. ಸೊ ನೀವು ನಂಬಬೇಕು ಅಂತಲ್ಲ. ನಿಮಗೆ ನಂಬಿಕೆ ಇದ್ರೆ ನಂಬಿ. ಸೊ ಬಟ್ ಟ್ರೈ ಮಾಡಿ. 8 ವಾರ ಆಗಿರ್ಬೋದು, 8 ವೀಕ್ಸ್ ಆಗಿರ್ಬೋದು, 8 ಡೇಸ್ ಆಗಿರ್ಬೋದು, 8 ಮಂತ್ಸ್ ಆಗಿರ್ಬೋದು. ಅಂಡ್ 8 ಸಿಂಬಾಲಿಕ್ ಅಲ್ಲೇನೆ ರಿಲೇಟ್ ಮಾಡ್ಕೊಂಡು ಟ್ರೈ ಮಾಡಿದ್ರೆ, ವೇಟ್ ಮಾಡಿದ್ರೆ ನಿಮ್ಗೆ ಖಂಡಿತ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಕಾರ್ಡ್ ನೋಡ್ಬೋದು ನೀವು, ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಹೇಳೋದು ಏನು ಅಂದ್ರೆ ನಿಮ್ಗೆ ಅವಸರ ಬೇಡ, ಅರ್ಜೆನ್ಸಿ ಬೇಡ, ಸೊ ತುಂಬಾ ಫೋರ್ಸ್ ಮಾಡೋದು ಬೇಡ. ಈ ರಿಲೇಶನ್‌ಶಿಪ್‌ಗೆ ಹೀಲಿಂಗ್ ತುಂಬಾ ಮುಖ್ಯವಾಗಿ ಬೇಕಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಬ್ಬರ ಎಮೋಷನ್ಸ್ ಬ್ಯಾಲೆನ್ಸ್ ಆಗ್ಬೇಕು. ಆಂಗರ್ ಇರ್ಬೋದು, ಈಗೋ ಇರ್ಬೋದು, ನಿಮ್ಮಿಬ್ಬರ ಮಧ್ಯೆ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಇರ್ಬೋದು, ಸ್ಲೋ ಆಗಿ ಕಡಿಮೆ ಆಗ್ಬೇಕಾಗಿದೆ. ಸೊ ಯೂನಿವರ್ಸ್ ಬ್ಯಾಕ್‌ಗ್ರೌಂಡ್‌ನಲ್ಲಿ ಥಿಂಗ್ಸ್ ಅರೇಂಜ್ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ. ಸಾರಿ, ಸ್ವಲ್ಪ ಥ್ರೋಟ್ ಇಶ್ಯೂಸ್ ಇತ್ತು. ಸೊ ಯೂನಿವರ್ಸ್ ಬ್ಯಾಕ್‌ಗ್ರೌಂಡಲ್ಲಿ ನಿಮಗೆ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ. ಅದು ಸಿಂಬಾಲಿಸಮ್ ಇದರಲ್ಲಿ ನಿಮಗೆ ಕಾಣ್ಬೋದು. ಈ ಕಾರ್ಡ್ ಬಂದ್ರೆ ಡಿಲೇ ಇರ್ಬೋದು. ಸೊ ಈ ಡಿಲೇ ಬ್ಯಾಡ್ ಅಲ್ಲ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಿದೆ. ಆದ್ರೆ ಈ ಡಿಲೇ ರಿಲೇಶನ್‌ಶಿಪ್‌ನ ಸ್ಟ್ರಾಂಗ್ ಆಗೋದಕ್ಕೂ ಆಗಿರ್ಬೋದು. ಸೊ ಟೈಮಿಂಗ್ ನೋಡಿದ್ರೆ ಈ ಕಾರ್ಡ್ ನಾರ್ಮಲಿ ಫ್ಯೂ ವೀಕ್ಸ್ ಇಂದ ಫ್ಯೂ ಮಂತ್ಸ್ ಎನರ್ಜಿ ತೋರಿಸ್ತಾ ಇದೆ. ಸೊ ನಾನು 5 ಕಾರ್ಡ್ಸ್‌ನ ಪಿಕ್ ಮಾಡಿದ್ದೀನಿ. ಸೊ 5 ಕಾರ್ಡ್ಸಲ್ಲಿ ನಿಮಗೆ ಯಾವ ಕಾರ್ಡ್ ಎನರ್ಜಿ ತುಂಬಾ ಹತ್ರ ಆಗ್ತಾ ಇದೆ, ತುಂಬಾ ನನ್ನ ಇಂಟ್ಯೂಷನ್‌ಗೆ ವರ್ಕ್ ಆಗ್ತಿದೆ, ಇದೇ ತರ ಆಗ್ಬೋದು ಅಂತ ಆ ಕಾರ್ಡ್‌ನ ನಂಬರ್‌ನ ನೀವು ಹೇಳಿ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ಖಂಡಿತ ವರ್ಕ್ ಆಗುತ್ತೆ. ಇವಾಗ 8 ಆಫ್ ವಾಂಡ್ಸ್ ಫಸ್ಟ್ ಕಾರ್ಡ್ ಹೇಳಿದೆ. ಅದು ನಿಮ್ಗೆ ಬೇಗ ಹತ್ರ ಅನ್ಸ್ತು ಅಂದ್ರೆ ಆ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ಸೆಕೆಂಡ್ ಕಾರ್ಡ್ ಟೆಂಪರೆನ್ಸ್ ಕಾರ್ಡ್ ಹೇಳಿದೆ. ಆ ಎನರ್ಜಿನ ನೀವು ಕ್ಲೇಮ್ ಮಾಡ್ಬೋದು. ಸೊ ಥರ್ಡ್ ಕಾರ್ಡ್ ಇಲ್ಲಿ ನೀವು ನೋಡ್ಬೋದು.
ನೋಡ್ಬೋದು ಕಿಂಗ್ ಆಫ್ ಕಪ್ಸ್ ಬಂದಿದೆ. ಇದು ಒಂದು ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ಈ ಕಾರ್ಡ್ ಅಲ್ಲಿ ಹೇಳೋದೇನಂದ್ರೆ ಅವರು ಫೀಲಿಂಗ್ಸ್ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ಯಾರೋ ಅವರು, ಸೊ ಅವರು ಫೀಲಿಂಗ್ಸ್ ಅನ್ನು ಹೊರಗೆ ಶೋ ಮಾಡ್ತಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಅವರು ಎಮೋಷನಲಿ ಮೆಚ್ಯೂರ್ ಆಗೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಅವರು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇರ್ಬೋದು. ಆದ್ರೆ ಎಮೋಷನ್ಸ್‌ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರು ಇಂಪಲ್ಸಿವ್ ಆಗಿ ಆಕ್ಷನ್ ತೆಗೆದುಕೊಳ್ಳುವ ಟೈಪ್ ಅಲ್ಲ ಅಂತ ಇದ್ರೂ ಕೂಡ ಥಿಂಕ್ ಮಾಡಿ ನಂತರ ಡಿಸಿಷನ್ ತೆಗೆದುಕೊಳ್ಳುವ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಫೋರ್ತ್ ಕಾರ್ಡ್ ಇಲ್ಲಿ ನೋಡ್ಬೋದು ನೀವು ಎಂಪ್ರೆಸ್ ಕಾರ್ಡ್ ಬಂದಿದೆ. ಈ ಸ್ಪ್ರೆಡ್‌ನಲ್ಲಿ ಈ ಟ್ಯಾರೋ ಸ್ಪ್ರೆಡ್‌ನಲ್ಲಿ ಇದು ಒಂದು ತುಂಬಾನೇ ಸ್ಟ್ರಾಂಗೆಸ್ಟ್ ಅಂಡ್ ಪಾಸಿಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲವ್ ಇರ್ಬೋದು, ಕೇರ್ ಇರ್ಬೋದು, ಗ್ರೋತ್, ನ್ಯೂ ಬಿಗಿನಿಂಗ್ ಇರ್ಬೋದು, ಇಲ್ಲಾಂದ್ರೆ ನಿಮ್ಮನ್ನ ತುಂಬಾ ನರ್ಚರ್ ಮಾಡುವಂತ ಎನರ್ಜಿ ಇರ್ಬೋದು. ಈ ಕಾರ್ಡ್‌ನಲ್ಲಿ ನಾವು ನೋಡ್ಬೋದು. ಈ ಕಾರ್ಡ್ ಬಂದಾಗ ರಿಲೇಶನ್‌ಶಿಪ್‌ಗೆ ಚಾನ್ಸ್ ಇದೆ ಅನ್ನುವ ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ. ರಿಲೇಶನ್‌ಶಿಪ್ ಹೀಲ್ ಆಗ್ಬೋದು. ಸೊ ಕನೆಕ್ಷನ್ ಮತ್ತೆ ಗ್ರೋ ಆಗ್ಬೋದು. ಎಂಪ್ರೆಸ್ ಅಬಂಡೆನ್ಸ್ ಕಾರ್ಡ್ ಅಂತಾನೂ ಹೇಳ್ತೀವಿ. ಅಂದ್ರೆ ರಿಲೇಶನ್‌ಶಿಪ್ ಮತ್ತೆ ಬ್ಯೂಟಿಫುಲ್ ಡೈರೆಕ್ಷನ್‌ಗೆ ಹೋಗುವ ಪಾಸಿಬಿಲಿಟೀಸ್ ಹೆಚ್ಚು ಇಲ್ಲಿ ಕಾಣಿಸ್ತಾ ಇದೆ. ಇವತ್ತು ಬಂದಿರೋ ಕಾರ್ಡ್ಸ್ ಎಲ್ಲಾನು ಕೂಡ ತುಂಬಾನೇ ಪಾಸಿಟಿವ್ ರೀಡಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲಿ ಟವರ್ ಕಾರ್ಡ್ ಬಂದಿದೆ. ಬಹಳಷ್ಟು ಜನ ಈ ಕಾರ್ಡ್ ನೋಡಿದ್ರೆ ಭಯ ಆಗುತ್ತೆ, ನನಗೆ ಫಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಟವರ್ ಬಂದಾಗ ಯಾವಾಗ್ಲೂ ಬ್ರೇಕಪ್ ಅಂತ ಅರ್ಥ ಅಲ್ಲ. ಸೊ ಈ ಸ್ಪ್ರೆಡ್‌ನಲ್ಲಿ ಟವರ್ ಕೊನೆಯಲ್ಲಿ ಬಂದಿದೆ. ಅದರ ಅರ್ಥ ಒಂದು ಅನ್‌ಎಕ್ಸ್‌ಪೆಕ್ಟೆಡ್ ಚೇಂಜ್ ಆಗ್ಬೋದು. ಸಡನ್ ಆಗಿ ಮೆಸೇಜ್ ಬರ್ಬೋದು, ಸಡನ್ ಆಗಿ ಮೀಟಿಂಗ್ ಆಗ್ಬೋದು, ಇಲ್ಲ ಸಡನ್ ಟ್ರೂತ್ ಕೂಡನು ನೀವು ನೋಡ್ಬೋದು, ಇಲ್ಲ ಸಡನ್ ರಿಯಲೈಸೇಷನ್ ಕೂಡನು ನೋಡ್ಬೋದು. ಈ ಓಲ್ಡ್ ಪ್ಯಾಟರ್ನ್ ಏನಿತ್ತು ನಿಮ್ಮಿಬ್ಬರ ನಡುವೆ ಅದು ಬ್ರೇಕ್ ಆಗ್ಬೋದು. ಸೊ ನ್ಯೂ ಬಿಗಿನಿಂಗ್ ಕಾಣಿಸ್ಬೋದು. ರಿಲೇಶನ್‌ಶಿಪ್‌ನಲ್ಲಿ ಇದ್ದ ಫಾಲ್ಸ್ ಎಕ್ಸ್‌ಪೆಕ್ಟೇಷನ್ಸ್ ಹೋಗ್ಬೋದು. ಇಲ್ಲ ನಿಮ್ಮ ಬಗ್ಗೆ ಏನೇನೋ ಕೆಟ್ಟದಾಗಿ ಅಭಿಪ್ರಾಯ ಪಡ್ತಿರ್ತಾರೆ. ಆ ಅಭಿಪ್ರಾಯ ಕೂಡ ಹೋಗ್ಬೋದು. ರಿಯಲ್ ಟ್ರೂತ್ ಹೊರಗೆ ಬರ್ಬೋದು. ಸೊ ಒಂದು ಎಸ್ ಆರ್ ನೋ ಮಧ್ಯದಲ್ಲಿ ನೀವು ನಿಂತ್ಕೋಬಹುದು. ಯಾವಾಗ್ಲೂ ಮೇ ಬಿ ನೋಡ್ತಿದ್ರೆ. ಸೊ ಓವರ್ ಆಲ್ ರೀಡಿಂಗ್ ನೋಡಿದಾಗ ಈ ಸ್ಪ್ರೆಡ್ ನೋಡಿದ್ರೆ ನೆಗೆಟಿವ್‌ಗಿಂತ ಪಾಸಿಟಿವ್ ಕಾರ್ಡ್ಸೇ ಹೆಚ್ಚು ಸಪೋರ್ಟ್ ಮಾಡ್ತಾ ಇದೆ. ಏಟ್ ಆಫ್ ವಾಂಡ್ಸ್ ಇರ್ಬೋದು, ಕಮ್ಯುನಿಕೇಷನ್ ಕೊಡ್ತಾ ಇದೆ. ಟೆಂಪರೆನ್ಸ್ ಕಾರ್ಡ್ ಇರ್ಬೋದು, ಹೀಲಿಂಗ್ ಕೊಡ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ನೋಡ್ಬೋದು, ಡೀಪ್ ಫೀಲಿಂಗ್ ತೋರಿಸ್ತಾ ಇದೆ. ಎಂಪ್ರೆಸ್ ನೋಡ್ಬೋದು, ಲವ್ ಮತ್ತು ಗ್ರೋತ್‌ನ ಕೊಡ್ತಾ ಇದೆ. ಟವರ್ ಓಲ್ಡ್ ಸಿಚುಯೇಷನ್ ಚೇಂಜ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯೂನಿವರ್ಸ್ ಮೆಸೇಜ್ ನಿಮ್ಗೆ ಇಲ್ಲಿ ರಿಲೇಶನ್‌ಶಿಪ್ ಸಂಪೂರ್ಣ ಮುಗ್ದಿದೆ ಅಂತ ಏನು ಕಾಣಿಸ್ತಿಲ್ಲ. ಮೊದಲು ಹೀಲಿಂಗ್ ಆಗ್ಬೇಕು, ನಂತರ ಕಮ್ಯುನಿಕೇಷನ್ ಬರ್ಬೇಕು. ಅದರ ನಂತರ ರಿಲೇಶನ್‌ಶಿಪ್ ಹೊಸ ರೀತಿಯಲ್ಲಿ ಮೂವ್ ಆಗುವ ಅವಕಾಶ ಇಲ್ಲಿ ಹೆಚ್ಚು ಕಾಣಿಸ್ತಿದೆ. ಟೈಮಿಂಗ್ ಅಂತ ನೋಡಿದ್ರೆ ಈ ರೀಡಿಂಗಲ್ಲಿ ಟ್ಯಾರೋ ಎಕ್ಸಾಕ್ಟ್ ಡೇಟ್ ಹೇಳೋದಕ್ಕಾಗಲ್ಲ. ಆದ್ರೆ ಈ ಕಾರ್ಡ್ ಸಿಂಬಾಲಿಕ್ ಟೈಮಿಂಗ್ ಪ್ರಕಾರ ಫಾಸ್ಟ್ ಮೂವ್‌ಮೆಂಟ್ ನಾನು ಹೇಳ್ದಂಗೆ ಮೊದಲಿಗೆ 8 ಡೇಸ್ ಆರ್ ಇಂದ 8 ವೀಕ್ಸ್ ಒಳಗೆ ಕಾಣಿಸ್ಬೋದು. ಹೀಲಿಂಗ್ ಕಂಪ್ಲೀಟ್ ಆಗೋದಕ್ಕೆ ನಿಮ್ಮ ಪಾರ್ಟ್ನರ್ ಹೀಲಿಂಗ್ ಕಂಪ್ಲೀಟ್ ಆಗೋದಕ್ಕೆ ಸೊ 2-3 ಮಂತ್ಸ್ ಕೂಡ ಬೇಕಾಗುತ್ತೆ. ಸೊ ಟವರ್ ಬಂದಿರೋ ಕಾರಣದಿಂದ ಅನ್‌ಎಕ್ಸ್‌ಪೆಕ್ಟೆಡ್ ಕಮ್ಯುನಿಕೇಷನ್ ಯಾವಾಗ ಬೇಕಾದ್ರೂ ಬರ್ಬೋದು. ಸೊ ನೀವು ವೇಟ್ ಮಾಡ್ಬೇಕಾಗತ್ತೆ. ಸೊ ಫೈನಲ್ ಗೈಡೆನ್ಸ್ ಅಂತ ನಾವು ನೋಡಿದ್ರೆ ಯೂನಿವರ್ಸ್ ನಿಮಗೆ ಹೇಳ್ತಿರುವ ಮೆಸೇಜ್ ಟ್ರಸ್ಟ್ ದ ಟೈಮಿಂಗ್, ಫೋರ್ಸ್ ಮಾಡಬೇಡಿ. ಹೀಲಿಂಗ್ ಆಗಲಿ, ಕಮ್ಯುನಿಕೇಷನ್‌ಗೆ ಡೋರ್ ಓಪನ್ ಇದೆ. ಸೊ ರಿಲೇಶನ್‌ಶಿಪ್‌ನಲ್ಲಿ ಪಾಸಿಟಿವ್ ಚೇಂಜ್ ಸಾಧ್ಯತೆ ಕಾಣಿಸೋದು ಹೆಚ್ಚಿದೆ ಈ ರೀಡಿಂಗಲ್ಲಿ. ಆದ್ರೆ ಅಂತಿಮ ಅಂತಿಮ ಫೈನಲ್ ರಿಸಲ್ಟ್ ಅಂತ ಏನಾದ್ರೂ ಇದ್ರೆ ಅದು ನಿಮ್ಮಿಬ್ಬರ ಡಿಸಿಷನ್ ಮತ್ತು ಆಕ್ಷನ್ ಮೇಲೆ ನಿಂತಿರುತ್ತೆ, ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ಏನಕ್ಕಂದ್ರೆ ಸಾಕಷ್ಟು ಜನ ಬಿಲೀವ್ ಮಾಡ್ತೀರಾ. ನಾವು ಏನೋ ಒಂದು ಅನ್ಕೊಂಡಿದೀವಿ, ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಅದು ಆಗುತ್ತಾ? ಸೊ ನಾನೊಬ್ಬರೇ ಟ್ರೈ ಮಾಡಿದ್ರೆ ಆಗುತ್ತಾ ಅಂತ. ಸೊ ಆ ಥರ ಏನೂ ಇಲ್ಲ. ನೀವು ಫಸ್ಟು ಡಿವೈನ್ ಎನರ್ಜಿಗೆ ಅಲೈನ್ ಆಗಿ ಖಂಡಿತ ನೀವು ಮಾಡೋ ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು, ಆಕ್ಷನ್ಸ್ ಇರ್ಬೋದು, ಪ್ರೇಯರ್ಸ್, ರಿಚುವಲ್, ಸ್ಪೆಲ್ಸ್ ಏನೇ ಇರ್ಬೋದು, ಅದು ನಿಮ್ಮ ಎನರ್ಜಿ ಅವರ ಎನರ್ಜಿ ಜೊತೆ ಅಲೈನ್ಮೆಂಟ್ ಆದರೆ ಖಂಡಿತ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ದಯವಿಟ್ಟು ನೀವು ನನ್ನ ವಾಟ್ಸಪ್ ನಂಬರಲ್ಲಿ ಕನೆಕ್ಟ್ ಆಗಿ 8867550218 ನನ್ನ ನಂಬರ್ ಆಗಿರುತ್ತೆ. ಆ್ಯಂಡ್ ಟ್ಯಾರೋ ರೀಡಿಂಗ್ ಚಾರ್ಜಸ್ ₹399 ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.